ಕ್ರೀಡಾ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಬೇಕು. ಆಮೇಲೆ ಪ್ರತಿನಿತ್ಯ ನಮ್ಮ ಒಂದು ವಿದ್ಯಾಭ್ಯಾಸದೊಂದಿಗೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ಅಭ್ಯಾಸವನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಅದಕ್ಕೆ ಅವರ ಒಂದು ಪಾಲಕರು ಸಹಿತ ಮಕ್ಕಳನ್ನು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ಸೊ ಇತ್ತೀಚಿನ ಒಂದು ಪ್ರವೃತ್ತಿಯಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಸೊ ಎಲ್ಲರಿಗೂ ಅಂಕಗಳಲ್ಲಿ ಮಾತ್ರ ನಮ್ಮ ಮಕ್ಕಳು ಮುಂದೆ ಬರಲಿ ಅಂತಕ್ಕಂಥ ಒಂದು ಆಸೆ ಎಲ್ಲರಿಗೂ, ಎಲ್ಲ ಪಾಲಕರಲ್ಲಿ ಅದೇ ಒಂದು ಭಾವನೆ ಬಂದುಬಿಟ್ಟಿದೆ. ಸೊ ಯಾರೂ ಸಹಿತ ಒಂದು ಸ್ಪೋರ್ಟ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರೂ ಸಹಿತ ಜಾಸ್ತಿ ಎನ್ಕರೇಜ್ ಮಾಡತ್ತಿಲ್ಲ. ಸೊ ಎಲ್ಲರೂ ಮಾರ್ಕ್ಸನ್ನು ಚೆನ್ನಾಗಿ ತೆಗಿಲಿ, ಒಳ್ಳೊಳ್ಳೆ ಶಿಕ್ಷಣ ಪಡೀಲಿ, ಸೊ ಇಂಥದ್ದನ್ನೇ ಮಾಡ್ತಾರೆ. ಬಟ್ ಅದರ ಆಚೆಗೂ ಸಹಿತ ಎಷ್ಟೋ ಜನ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಏನು ಮಾಡ್ತಾರೆ. ಅದರಿಂದನೇ ಗುರುತಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕೆಲವೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ಎನ್ಕರೇಜ್ ಮಾಡಿ ಅವರಿಗೆ ನಾವು ಆ ಒಂದು ಫೀಲ್ಡಲ್ಲೇ ಅವರಿಗೆ ನಾವು ಪುಷ್ ಮಾಡಿದ್ವಪ್ಪ ಅಂತಂದ್ರೆ, ಸೊ ಅವರು ಡೆಫಿನೆಟ್ಲಿ ಏನಾದರೂ ಒಂದು ಸಾಧನೆ ಏನು ಮಾಡ್ತಾರೆ, ಆಮೇಲೆ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದೊಂದು ಅವ್ರ ಮೇಲೆ ಹೋಪ್ಸನ್ನು ಎಲ್ಲ ಪೇರೆಂಟ್ಸ್ ಇಡಬೇಕು. ಆಲ್ಮೋಸ್ಟ್ ಎಲ್ಲರೂ ಇನ್ನೂ SSLC ಒಳಗಡೆ ಇರ್ತಕ್ಕಂಥ ಮಕ್ಕಳಿದ್ದಾರೆ ಅಂತ ಅನ್ಕೋತೀನಿ ಇಲ್ಲಿ. ಸೊ ಯಾರೂ ಸಹಿತ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಲಿಕ್ಕೆ ಹೋಗಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ತಾವಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು ಮತ್ತು ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಸೊ ಯಾವುದೇ ಕಾರಣಕ್ಕೂ ಮಕ್ಕಳಾಗಿರ್ತಕ್ಕಂಥ ತಾವುಗಳು ಮೊಬೈಲ್ ಫೋನನ್ನು ತೆಗೆದುಕೊಂಡು ಅವುಗಳಿಗೆ ರಿಜಿಸ್ಟರ್ ಆಗೋದಾಗಲಿ ಅಥವಾ ನಿಮಗೆ ಅನ್ವಾಂಟೆಡ್ ಇರತಕ್ಕಂಥ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡೋದಾಗಲಿ, ಸೊ ಅಂಥವು ಯಾವುದೇ ಕಾರಣಕ್ಕೂ ಮಾಡಬಾರ್ದು.